ಸಾಕಷ್ಟೈಶ್ವರ್ಯ ಧರ್ಮಾರ ಬಾಳ ಉನ್ನತ ತಿಳಿಯದ ಸಾಕಷ್ಟೈಶ್ವರ್ಯ ಧರ್ಮಾರ ಬಾಳ ಉನ್ನತ ತಿಳಿಯದ ಕಲಿಯುಗದ ನಡೆದಾಡು ದೇವ್ರ ಮರೆಯಾಗಿದ ಬಾಬಾ ಕಲಿಯುಗದ ನಡೆದಾಡು ದೇವ್ರ ಮರೆಯಾಗಿದ ಜ್ಯೋತಿ ಮೊಳಗಿದ ನಮ್ಮ ರಕ್ತರಗಿದ ಜ್ಯೋತಿ ಮೊಳಗಿದ ನಮ್ಮ ರಕ್ತರಗಿದ ವಿಜಯಪುರ ನಡೆದಾಡು ದೇವ್ರ ಮರೆಯಾಗಿದ ವಿಜಯಪುರ ನಡೆದಾಡು ದೇವ್ರ ಮರೆಯಾಗಿದ ನಾನು ನನ್ನ ಜನ್ಮ ಭ್ರಮೆಯ ಮೊದಲ ತಗದಿದ ಯದಕ್ಕಾಗಿ ಬಂದೀನಿ ಭವಕ್ಕ ಮನಕ್ಕ ಹರತಿದ ಆಸೆ ಪರದಿದ ತಂದೆ ನುಡದಂತೆ ನಡೆದ ಆಸೆ ಪರದಿದ ತಂದೆ ನುಡದಂತೆ ನಡೆದ ಕಲಿಯುಗದ ನಡೆದಾಡು ದೇವ್ರ ಮರೆಯಾಗಿದ ಕಲಿಯುಗದ ನಡೆದಾಡು ದೇವ್ರ ಮರೆಯಾಗಿದ ಜ್ಯೋತಿ ಮೊಳಗಿದ ಜ್ಯೋತಿ ಮೊಳಗಿದ ರಕ್ತರಗಿದ ವಿಜಯಪುರ ಯೋಗಾಶ್ರಮವು ಸಕ್ಕರೆ ಮಾಡಿದ ವಿಜಯಪುರ ಧ್ಯಾನಾಶ್ರಮವು ಸಕ್ಕರೆ ಮಾಡಿದ ದೇಶ ವಿದೇಶ ದಾನ ಭಕ್ತರ ಮನಸ್ಸು ಸೆಳೆದಿದ ಕೇಳಿದ್ರ ಕಟುಕರ ಮನಸ್ಸ ಸೆಳೆಯುವ ಜಗತ್ತಿನಲ್ಲಿ ಕೆಲವು ಸ್ವಾಮಿಗಳಿದ್ದಾರೆ. ಪಾದ ಮುಟ್ಕೊಳ್ಳೋದು, ಪಾದ ಸ್ಪರ್ಶೆ ಮಾಡ್ಕೊಳ್ಳೋದು ಇಲ್ಲ ಇಲ್ಲ ಅದು. ಯಾವುದು ಪಾದ ಸ್ಪರ್ಶೆ ಮಾಡ್ಕೊಳ್ಳಿಲ್ಲ. ಜಗತ್ತಿನಾಗ ಒಂದು ಕೀರ್ತಿ ಉಳಿಸುವಾದ್ರು. ನಾ ದೇವ್ರ ಅಲ್ಲಂದ್ರ ಅವ್ರು ಹಾ ಪಾದ ಸ್ಪರ್ಶ ಮಾಡ್ಕೊಳ್ಳಿಲ್ಲ ಕ್ಯಾವೆ ದೂರ ಸರಸಿದ ಪಾದ ಸ್ಪರ್ಶ ಮಾಡ್ಕೊಳ್ಳಿಲ್ಲ ಕ್ಯಾವೆ ದೂರ ಸರಸಿದ ಕಲಿಯುಗದ ನಡೆದಾಡು ದೇವ್ರ ಮರೆಯಾಗಿದ ಕಲಿಯುಗದ ನಡೆದಾಡು ದೇವ್ರ ಮರೆಯಾಗಿದ ಜ್ಯೋತಿ ಮೊಳಗಿದ ವಿಜಯಪುರ ಅವರ ವಾಣಿ ಕೇಳಿದ್ರ ಕಟುಕರ ಸಾಗರ ಸೇರುದ ಹೊರಗಿನ ದೇಶದಲ್ಲಿ ಒಬ್ಬ ಅಮೆರಿಕದ ಭಾಷಣ ಮಾಡ್ತಿದ್ರು ಅಪ್ಪಾಜಿ ಅವರು. ಏನಂತ ಅವಾಗ ಅಪ್ಪಾಜಿ ಅವ್ರ ತಂಗಿಗೆ ಒಂದು ತೂತ್ ಬಿದ್ದಿತ್ತು. ಹಂಗೀಗ ತೋತ ತೂತ ಅವಾಗ ಅಪ್ಪಾಜಿ ಬಂದತ್ತ ಶಿಷ್ಯಾಗ ಏನಂತ ಇದ್ದಾರೆ ಯಾಕೆ ಇಟ್ಟು ಬರ್ತಾನ ಅಂತ ಕೇಳಿರ್ತಾವ. ಯಾಕೆ ಇಟ್ಟು ಮಾಡ್ತಾನ ಯಾಕೆ
ಅವಾಗಂದ್ರೆ ಅಪ್ಪಾಜಿ ಶಿಷ್ಯಗೆ ಹೇಳಿದ್ರು ತಾವು ಹೇಳಿ ಹೋಗಿ ಏನಂತ ಇದೆಲ್ಲ ಚಲೋ ಹಂಗೆ ಐತಿ ಐತಿ ಅದೆಲ್ಲ ತೂತಿ ಯಾಕೆ ನೋಡ್ತಾನ ಅವ ಹಾ ಅದಕ್ಕೆ ಹಂಗಂದ್ರ ಪ್ರಪಂಚನೇ ತೂತೈತದು ಒಂದೆಲ್ಲ ಒಂದು ಹೋಗೈತದು ಹೋಗೋದಲ್ಲ ಅವರ ವಾಣಿ ಕೇಳಿದ್ರ ಅವರ ವಾಣಿ ಕೇಳಿದ್ರ ಭಕ್ತ ಸಾಗರ ಸೇರುದ ರೂಪ ತಾಳಿ ಭಗವಂತ ಧರಣಿಗೆ ಇಳದ ಸಾದ ಬಟ್ಟೆ ಸಾದ ಪಟ್ಟ ಧರಿಸಿದ್ರು ಅಂಗಿ ಕಿಸೆಯನ್ನ ತಗದ ಸಾದ ಬಟ್ಟೆ ಧರಿಸಿದ್ರು ಅಂಗಿ ಕಿಸೆಯನ್ನ ತಗದ ಕಲಿಯುಗದ ನಡೆದಾಡು ದೇವ್ರ ಮರೆಯಾಗಿಲ್ಲ ಕಲಿಯುಗದ ನಡೆದಾಡು ದೇವ್ರ ಮರೆಯಾಗಿಲ್ಲ ಜ್ಯೋತಿ ಮುಳುಗಿದೆ ಸತ್ವ ವಿಜಯ ಪೂರನ ನಾಡುವೇರ ಮರೆಯಾಗಿಲ್ಲ ವಿಜಯ ಪೂರನ ನಾಡುವೇರ ಮರೆಯಾಗಿಲ್ಲ ಗಿಡ ನೆಲ ಜಲ ಪ್ರಾಣಿಗಳು ಬಾಳ ಪ್ರೀತಿಸಿದ ಸೃಷ್ಟಿ ಸೌಂದರ್ಯ ಸೃಷ್ಟಿ ಸೌಂದರ್ಯ ನೋಡಿ ವಚನ ಬೀರಿದ ಗಟ್ಟಿ ಮನಸ್ಸು ತೊಳೆದು ಜ್ಞಾನದ ಬೆಳಕ ಬೀರಿದ ಗಟ್ಟಿ ಮನಸ್ಸು ತೊಳೆದು ಜ್ಞಾನದ ಬೆಳಕ ಬೀರಿದ ಕಲಿಯುಗದ ನಡೆದಾಡು ದೇವ್ರ ಮರೆಯಾಗಿಲ್ಲ ಕಲಿಯುಗದ ನಡೆದಾಡು ದೇವ್ರ ಮರೆಯಾಗಿಲ್ಲ ಆದಿಶಕ್ತಿ ರೇಣುಕಾನಾಗ ಪರಶುರಾಮ ಆದಿಶಕ್ತಿ ರೇಣುಕಾನಾಗ ಪರಶುರಾಮ ಅನ್ನದಾನ ಎಂದರೆ ಸಂತಾನ ಅದಕ್ಕೆ ಅನ್ನ ಹೇಳಿದ್ರಿ ನೀವು ಅನ್ನದಾನ ಎಂದರೆ ಸಂತನ ಮನಸ್ಸ ಕರಗುವುದ ತಡಿ. ಅದಕ್ಕೆ ಅಪ್ಪಾಜಿ ಅವರು ಆಶ್ರಮಕ್ಕೆ ಹೋದ್ರೆ ಪ್ರತಿಯೊಬ್ಬರಿಗೆ ಅನ್ನ ಹಾಕ್ಲಾರ್ದೆ ಕಳಿಸ್ತಿದ್ದಿಲ್ಲ ಅವ್ರು. ಹೌದು ಆಶ್ರಮ ಆಗಿತ್ತು ಅಣ್ಣದ ಅಶೋಕ ಇತ್ತು ಹೌದು. ಅವ್ರು ಹೋದ ದಿವಸ ಬಿಜಾಪುರದಲ್ಲಿ ಗಲ್ಲಿ ಗಲ್ಲಿ ಅನ್ನ ಆಗ್ಯದ ಹೌದು. ಅನ್ನದ ಅಶೋಕ್ ಮಾಡ್ಯಾರ ಮುಸಲ್ಮಾನರು ಮಾಡ್ಯಾರ ಬ್ರಾಹ್ಮಣರು ಮಾಡ್ಯಾರ ಎಲ್ಲಾ ಜಾತಿಯವ್ರು ಮಾಡಿದ್ದಾರೆ ಆ ಜಾತಿ ಈ ಜಾತಿ ಎಲ್ಲಾ ಜಾತಿಯವ್ರು ಅಣ್ಣದ ಅಶೋಕ ಅವ್ರ ನೆನಪಿಗೆ ಪ್ರತಿ ಅದಕ್ಕೆ ಸೋಮವಾರ ನೆನಪಿನ ಪ್ರತಿ ಸೋಮವಾರ ಶಿವಾಜಿ ಸರ್ಕಲ್ ಕಟ್ಟೆಲಿ ಹೇಳಲ್ಲ ಯಾಕೆ ಹೌದು. ಅನ್ನದಾನ ಎಂದರೆ ಸಂತನ ಮನಸ್ಸ ಕರಗುವ. ಆಶ್ರಮಕ್ಕೆ ಹೋದವ್ರಿಗೆ ಪ್ರಸಾದ ಮಾಡಿಸಿ ಕಳಿಸಿದ ಎಲ್ಲಿ ನೆನಪ ಮಾಡುದ ಅಂತ ಸಿಗುತ್ತಾನೆಲ್ಲಿ ನೆನಪ
ಆದಿಶಕ್ತಿ ರಂಗನ ಮಗ ಪರಶುರಾಮ ಆದಿಶಕ್ತಿ ರಂಗನ ಮಗ ಪರಶುರಾಮ ಹೆಂಗ ಬಂದಿನಿ ಹಂಗೆ ಹೋಗುದು ಏನು ಉಳಿಬಾರದ ಸಾಯುಕ್ಕಿಂತ ಮುಂಚೆನೆ ಒಂದು ಇಲ್ಲಿ ಬರೆದ್ಬಿಟ್ರು ಏನಂತ 2014 ಬಿಲ್ ಬರೆದ್ರು. ಹೆಂಗಂದ್ರ ಈ ಪಂಚಮಹಾಭೂತಗಳ ನಿರ್ಮಾಣವಾಗಿರ್ತಕ್ಕಂಥ ಈ ಶರೀರ ಇದು ಪಂಚಮಹಾಭೂತಗಳಿಗೆ ಹೊಳ್ಳೆ ಅರ್ಪಣೆ ಲೀಲ ಆಗ್ಬೇಕಾಗ್ಯದ. ಈ ಹೆಂಗಿರ್ಬೇಕಂದ್ರ 2014 ಹೆಂಗ್ ಬಿಲ್ ಬರೆದಂದ್ರ ಗುಡಿ ಆಗ್ಬಾರ್ದು, ಗುಂಡಾರ ಆಗ್ಬಾರ್ದು, ಯಾವ ಫೋಟೋ ಪೂಜೆ ಆಗ್ಬಾರ್ದು. ನನ್ನ ಚಿತಾಭಸ್ಮ ವೈದಿಕರಿಂದ ಗಂಗಾ ನದಿಯಾಗಿ ನೀರಾಗೆ ಬಿಡಬೇಕು. ಹೌದಾ? ಈಗ ಸದ್ದ ಆಶ್ರಮ ಕಾಲದಲ್ಲಿ ಏನದ ಅವ್ರು ಹಾಕೊಂಡಿರ್ತಕ್ಕಂಥ ಒಂದು ಚಸ್ಮಾ, ಒಂದು ಬಿಳಿ ಅಂಗಿ, ಒಂದು ಲುಂಗಿ, ಒಂದು ಟ್ರಾವೆಲ್, ಅವ್ರು ಹಾಕೊಂಡಿರ್ತಕ್ಕಂಥ ಚಪ್ಪಲ, ಅದೊಂದು ಹಳೆ ಟೇಬಲ್, ಕುರ್ಚಿ, ಇಷ್ಟೇ ಐತಿ ಇಲ್ಲಿ ನೋಡಕ್ ಹೆಂಗೆ ಬಂದಿನಿ ಹಂಗೆ ಹೋಗುದು. ಹೆಂಗ ಬಂದಿನಿ ಹಂಗೆ ಹೋಗುದು ಏನು ಉಳಿಬಾರದ ಗುಂಡರ ಪೂಜೆ ಪುನಸ್ಕಾರ ಮೂರ್ತಿ ಆಗ್ಬಾರದ ಪಕ್ಷಿ ಹಾರುವಾಗ ಎಲ್ಲರಿಗೆ ಕೈ ಮುಗಿದ ಕರೆದ ಪ್ರಾಣ ಪಕ್ಷಿ ಹಾರುವಾಗ ಎಲ್ಲರಿಗೆ ಕೈ ಮುಗಿದ ನಡೆದ ಕಲಿಯುಗದ ನಡೆದಾಡು ದೇವರ ಮರೆಯಾಗಿದ ಕಲಿಯುಗದ ನಡೆದಾಡು ದೇವರ ವಿಜಯಪುರ ಪಂಚಭೂತದಿ ಶರೀರ ಇದಕ್ಕೆ ಅರ್ಪಿಸಿದ ನದಿಯಾದ ಆವಾಗಿ ಶಿವನ ಪಾದ ಸೇರಿದ ವಿಜಯಪುರ ಮಾನವಾಗಿ ಹುಟ್ಟಿದ ಮ್ಯಾಲ ಹಿಂಗೆ ಬದುಕುದ ನೀವು ತಿಳ್ಕೊಂಡ್ರ ಜನ್ಮ ಸ್ವಾರ್ಥಕ್ಕಾಗುದ ಏನಾಗುದಪ್ಪ ಸ್ವಾರ್ಥ ಮಾನವಾಗಿ ಹುಟ್ಟಿದ ಮೇಲೆ ಹಿಂಗೆ ಬದುಕುದ. ಇದನ್ನು ಸತ್ಯ ಮಾತದ. ಯಾಕಂದ್ರ ಶಿವಣ್ಣ ನಾನು ಕೂಡಿ ಮೈನೊಂದು 11 ದಿವಸ ಹಾಡ ಕಲಿಸಾಕ್ ಹೋಗಿದ್ದೆವು. ಎಲ್ಲಿ ನರಗುಂದ ತಾಲೂಕ ಚಿಕ್ಕಲ್ಕೊಪ್ಪ. ಕಲ್ತ್ರ ಇಲ್ಲ ಅವ್ರು ಅವ್ರು ಹಾಡ ಕಲಿದ್ ಗೊತ್ತಾಟ್ ಬಿಡು. ಒಬ್ರು ಎಲ್ಲಾರ ಮನ್ಯಾಗ ಒಂದ್ ದಿವಸ ಊಟವಿಲ್ಲ. ಒಬ್ಬ ತಾಯಿ ಕರ್ಕೊಂಡು ಊಟಕ್ಕೆ ಹಾಳು ಮನ್ಯಾಗ ಹೋಗಿ ಊಟಕ್ಕೆ ಕೂತೀವಿ. ಊಟಕ್ಕೆ ಕುಡ್ರಿ ಆನಂದ ಆಯ್ತು. ಮತ್ ಹಿರಿಯರ ಕಟ್ಟಿ ಮೇಲೆ ಕೂತ್ ಮೇಲೆ ಕೇಳ್ರು, ಇಲ್ಪ ತಮ್ಮ ಮತ್ತ ನೀವು ಅಲ್ಲಿ ಬಿಜಾಪುರದಿಂದ ನಮ್ಮ ಊರಿಗೆ ಹಾಡ ಕಲ್ಸಕ್ ಬಂದಿರಿ, ನಮ್ಮ ಮನ್ಯಾಗ ಊಟ ಪಟ್ಟ ಹೆಂಗಾಯ್ತು ಅಂದ್ರು. ಬಾಳ ಚಲೋ ಆಯ್ತು ತಾಯಿ ಅಂತೇಳಿ ನಾ ಹೇಳ್ತಿದ್ನಿ. ಆಕಿ ಅವ್ವ ಸುಮ್ಕೊಂಡ್ಲಿಲ್ಲ, ಬಾಳ ಚಲೋ ಆಗೈತೆ ಬೇಡ, ನಮ್ಮ ಮನ್ಯಾಗ ನಿನ್ಗೆ ಏನ್ರಿ ಪಾಸ್ ಆಗ್ಯದ ಹೇಳಂದ್ರು. ನಾವು ನಮ್ಮ ಆಯ್ಕೆ ಏನ್ ಪುಂಡಿ ಪಲ್ಯ ತಿಂತಿದೀವ, ನಿಮ್ ಮನ್ಯಾಗ ಪುಂಡಿ ಪಲ್ಯ ಟೀಕ್ ಆಗಿತ್ತ ನಾನ್ ಪುಂಡಿ ಪಲ್ಯ ಅಂದ್ರೆ ಇಷ್ಟ ಆಗತ್ ಕೇಳು. ಬಾಳ ಜೀವ ಇವ ನೀ 8 ದಿವ್ಸ ನಿಂತೀನ್ರಿ. 8 ದಿವ್ಸ ಸಂಜೆಗೂ ಪುಂಡಿ ಪಲ್ಯ, ಮಧ್ಯಾಹ್ನಕ್ಕೂ ಪುಂಡಿ ಪಲ್ಯ, ಮುಂಜಾನೆ ಪುಂಡಿ ಪಲ್ಯ.
ಹೌದು ತಮ್ಮ ಬುಳ್ಳಪ್ಪ ಮಾಸ್ತರ್ ಪುಂಡಿ ಪಲ್ಲೆ ಮೇಲೆ ಜೀವ ಬಾಳ ಬರೀ ಪುಂಡಿ ಪಲ್ಯ ಏನ್ ಮಾಡ್ರಿ 2 ರೊಟ್ಟಿ ಇಟ್ಟು ಪುಂಡಿ ಪಲ್ಲೆ ಹಾಕೊಂತಂದು ಕುಡಕಿರಿ ಕೂಡಾಕಿ 8 ದಿವಸ ತಿನ್ರಿ ವಾಕಲ್ಸ್ ಬರ್ಲಾಕತ್ತು ಹೌದು ಮುಂದೆ ಅಲ್ಲೇ ಒಂದು ಪಡೆವಾಯಿ ಜಾತ್ರೆ ಮಾಡಿದ್ರು ಹೌದು ಶಿರಾ ಚಪಾತಿ ಉಪ್ಪು ಇದು ಮಾಡಿದ್ರು ಮಸಾಲೆ ರೈಸ್ ಅದು ಮಾಡಿದ್ರು ಮಾಡಿರು ಹೋಗಿ ಊಟ ಕೊತ್ತೇವು ಹೌದು ಮುದುಕಿಯಲ್ಲಿ ನೋಡಿದ್ದೆ ನಾನು ಹೌದು ಕೈ ಹಿಡ್ಕೊಂಡು ಏ ಮಾಸ್ತರ ಬಾ ಪುಂಡಿ ಪಲ್ಯ ರೊಟ್ಟಿ ತಂದಿನಿ ಶಿರಾ ಉಪ್ಪಿನ ನಿನ್ಗೆ ಗಾವಲ್ಲ ಬಾ ಪುಂಡಿ ಪಲ್ಲೆ ಬಾ ಹಿಂಗ ಮನುಷ್ಯ ಯಾವ್ದು ಚಲೋ ಆಗಿದ್ದೀವಲ್ಲ ಅದು ವಜ್ಜ ಹಾಕದ ಹೌದು ಹಂಗ ಸಿದ್ದೇಶ್ವರ ಶ್ರೀಗಳು ತಿಳ್ಕೊಳ್ಳಿಲ್ಲ ಹೌದು ಹೌದು ಇದು ಹೆಂಗೆ ಬಂದ ಪಂಚಮಹಾಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಶರೀರ ಶರೀರ. ಈ ಜಗತ್ತಿನ ಕಲಿಯುಗದಾಗ ಯಾರು ಆಗಿ ಹೋದ್ರಂದ್ರ ಅಂತವ್ರು ಯಾರು ಆಗಿ ಹೋಗಲ್ಲ ಹೌದು ಹೌದ್ರಿ ಸರ್ ಜಗತ್ತಿನಾಗ ಸಾಕಷ್ಟು ತಿರುಗಾಡಿದ್ವಿ ನಾವು ಎಲ್ಲಾ ಕಡೆ ನೋಡಿದ್ವಿ ಕರೆ ತಮ್ಮ ಮೊದಲು ಕುಣಿ ತಕೊಂಡು ತಾವು ದೇವ್ರಾಗ್ಬೇಕಿತ್ತ ತಯಾರಾದವ್ರು ಬಾಳ ಮಂದಿ ಇದಾರ ಆರ್ಮಾಸೆ ನಾನು ಗುಡಿ ಕಟ್ರಿ ಹಾ. ಸರ್ಕಲ್ ಮಾಡ್ರಿ ಕುಡಿಯಾಕ ನಾನೇ ಹೇಳಿನಿ ಈ ಕಡೆ ಒಂದು 21 ಗುಂಟೆ ಬರ್ತದ ಇಲ್ಲಿ ಲಗ ಅದಿಲ್ಲಿ ಐತೆ ಇಲ್ಲೇ ನಂದು ರೆಡಿ ಮಾಡಿರ್ತೇನೆ ನಾನೇ ನಿಮ್ಗೆ ನಮ್ ಲಕ್ಕಣ ಹೇಳಿನಿ ನೀವೆಲ್ಲ ಲಕ್ಕ ಹೇಳಿ ನಂದು ಬಹಳ ಆಸೆ ಐತಿ ಹಿಂದೇನೈತಿ ಜೇಲ ಕರ್ತ ನನ್ನ ಪಾಲಿ ಬರ್ತದಕ್ಕೋ ಹೊಲ ಹಾ. ನನ್ನ ಮಕ್ಕಳನ್ನ ಡೊಳ್ಳಿ ಹಾಕಿ ಮಾಡಿ ನಾನು ಹಾಕಿ ಒಳಗೆ ಕರ್ಕೊಂಡು ತಡಿ ಕಳ್ಸ್ಬೇಕಂತ ನನ್ನ ಆಸೆ ಐತಿ ಜೇಲ ಕರ್ತಿ ಮಗನ ದೊಡ್ಡ ಸತ್ಯಾಪುರ ಪಾಲಿ ಬರ್ತದಕ್ಕೋ ತಡಿ ಮಾಡಿದ್ರು 3 ಒಲಿ ಹೇ ಅದ್ರ ಮೇಲೆ ಚಿಕ್ಕಂತ್ರ ಮಗನ ಅದಕ್ಕೆಲ್ಲ ಇಂತ 4 ಮಕ್ಕಳು ನಮ್ದು ಬಸ್ತಾನಿ ಕೆಟ್ಟದ ಎಲ್ಲ ನಿಮ್ ಕೈ ಕಟ್ಟಿದೆ ಯಾವ ರೀತಿ ಹುಟ್ಟಿದ ಮೇಲೆ ಹೀಗೆ ಬದುಕುದ ಜನ್ಮ ಸ್ವಾರ್ಥಕ್ಕಾಗುದ ತಂದೆ ಸಿಗ್ತಾರೆಲ್ಲಿ ನೆನಪ ಮಾಡುದ ಅಂತ ತಂದೆ ಸಿಗ್ತಾರೆಲ್ಲಿ ನೆನಪ ಮಾಡುದ ನಡೆದಾಡು ದೇವ್ರ ಮರೆಯಾಗಿದ ನಡೆಯುಗದ ನಡೆದಾಡು ದೇವ್ರ ಮರೆಯಾಗಿದ ಜ್ಯೋತಿ ಮುಳಗಿನ ರಕ್ತಡಗಿನ ಜ್ಯೋತಿ ಮುಳಗಿನ ರಕ್ತಡಗಿನ ವಿಜಯಪುರ ಮಹಾಲಕ್ಷ್ಮಿ ನರಸಿಂಹ ದೇವ್ರ ನಡೆದ ಮಹಾಲಕ್ಷ್ಮಿ ಕೊಲ್ಲಾಪುರ ಬಿಟ್ಟು ಬರ್ಬೇಕಾದ್ರೆ ಒಂದು ಕಾರಣ ಐತಿ. ಯಾಕಂದ್ರ ಇನ್ನೊಬ್ಬ ಕೂತ ವೈಕುಂಠಪತಿ